ಒಬ್ಬ ಬಡ ಮರ ಕಡಿಯುವವನು ನದಿಯ ಬಳಿ ಮರ ಕಡಿಯುತ್ತಿದ್ದಾಗ ಅವನ ಕೊಡಲಿ ಕೈಯಿಂದ ಜಾರಿ ನೀರಿಗೆ ಬಿದ್ದಿತು. ಅವನು ಕುಳಿತು, ನಾನು ಈಗ ನನ್ನ ಜೀವನೋಪಾಯವನ್ನು ಹೇಗೆ ಸಂಪಾದಿಸಲಿ ಎಂದು ಕೂಗಿದನು. ಇದ್ದಕ್ಕಿದ್ದಂತೆ ಒಂದು ನದಿ ಆತ್ಮವು ಚಿನ್ನದ ಕೊಡಲಿಯನ್ನು ಹಿಡಿದುಕೊಂಡು ಕಾಣಿಸಿಕೊಂಡಿತು. ಇದು ನಿನ್ನ ಕೊಡಲಿಯೇ? ಅವಳು ಕೇಳಿದಳು. ಮರ ಕಡಿಯುವವನು ತಲೆ ಅಲ್ಲಾಡಿಸಿದನು. ಇಲ್ಲ, ಅದು ನನ್ನದಲ್ಲ. ಆಗ ಆತ್ಮವು ಅವನಿಗೆ ಬೆಳ್ಳಿ ಕೊಡಲಿಯನ್ನು ತೋರಿಸಿತು. ಇದು ನಿನ್ನ ಕೊಡಲಿಯೇ? ಮರ ಕಡಿಯುವವನು ಇಲ್ಲ, ಅದು ನನ್ನದಲ್ಲ ಎಂದು ಹೇಳಿದನು. ಕೊನೆಗೆ ಆತ್ಮವು ತನ್ನ ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದಿತು. ಮರ ಕಡಿಯುವವನು ಮುಗುಳ್ನಕ್ಕನು. ಹೌದು, ಅದು ನನ್ನದು. ಅವನ ಪ್ರಾಮಾಣಿಕತೆಯಿಂದ ಪ್ರಭಾವಿತನಾದ ಆತ್ಮವು ಅವನಿಗೆ 3 ಕೊಡಲಿಗಳನ್ನು, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣವನ್ನು ಅವನ ಸತ್ಯತೆಗೆ ಪ್ರತಿಫಲವಾಗಿ ನೀಡಿತು. ನೈತಿಕತೆ, ಪ್ರಾಮಾಣಿಕತೆಗೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ.